ನಮಸ್ಕಾರ ವೀಕ್ಷಕರೇ, SLN ಆಸ್ಟ್ರೋಟೆಕ್ಗೆ ಸ್ವಾಗತ ಸುಸ್ವಾಗತ. ನಾನು GK ಗುರುರಾಜ್. ಲಗ್ನಾಧಿಪತಿ 7ನೆಯ ಸ್ಥಾನದಲ್ಲಿದ್ದರೆ ಆಗುವಂಥ ಫಲವಿಭಾಗಗಳನ್ನು ನಾನು ಈಗ ಈ ಸರಣಿಯಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕೆ ಅಂದರೆ ಬಹಳ ಮುಖ್ಯವಾಗಿರತಕ್ಕಂಥ ಫಲವಿಭಾಗಗಳು ಇವೆಲ್ಲ. ಇದೆಲ್ಲ ಮೊದಲನೇ ಸರಣಿಯಿಂದ ನೋಡಿಕೊಂಡು ಬಂದಾಗ ನಿಮಗೆ ಚೆನ್ನಾಗಿ ವಿವರಣೆ ಗೊತ್ತಾಗುತ್ತೆ. ನೀವು ಅವಾಗ ಚೆನ್ನಾಗಿ ಅರ್ಥ ಮಾಡ್ಕೋಬೋದು ಅನ್ನೋದಕ್ಕೋಸ್ಕರ ನಾನು ವಿವರಣೆಯನ್ನು ತಿಳಿಸ್ತಾ ಇದ್ದೀನಿ. ಈಗ ಲಗ್ನಾಧಿಪತಿ 7ನೆಯ ಸ್ಥಾನದಲ್ಲಿದ್ದರೆ ಅವರ ಜೀವನ ಹೇಗಿರುತ್ತೆ ಅಂದರೆ, ಮದುವೆಗೆ ಮುಂಚೆ ತುಂಬ ಸುಖವಾಗಿರ್ತಾರೆ, ಮದುವೆ ಆದ ನಂತರವೂ ತುಂಬ ಅನುಕೂಲ ಸ್ಥಿತಿಯಲ್ಲಿ ಇರ್ತಾರೆ. ಹೆಂಡತಿ ಅನುಕೂಲ ಸ್ಥಿತಿಯಲ್ಲಿರುವಂತಹ ಒಂದು ಸ್ತ್ರೀ ಅವರಿಗೆ ದೊರೆಯುತ್ತಾರೆ. ಕರ್ಮಸ್ಥಾನದಲ್ಲಿ ತಾನು ಮಾಡುವಂಥ ಉದ್ಯೋಗ ಸ್ಥಾನದಲ್ಲಿ ಬಹಳ ಸೊಗಸಾದಂಥ ಎತ್ತರಕ್ಕೆ ಹೋಗ್ತಿರ್ತಾನೆ ವಿನಃ ಅವನು ಕೆಳಗೆ ಬೀಳೋದೇ ಇಲ್ಲ. ಕರ್ಮಸ್ಥಾನದಲ್ಲಿ ಬಹಳ ಹೆಸರುವಾಸಿಯನ್ನು ಪಡೆಯುವಂತಹ ವ್ಯಕ್ತಿಯಾಗಿರ್ತಾನೆ. ಹಣದ ಸಂಪಾದನೆ ತುಂಬ ಚೆನ್ನಾಗಿ ಮಾಡ್ತಾನೆ. ಗೌರವ ವ್ಯಕ್ತಿತ್ವ ಉಳ್ಳವನಾಗಿರ್ತಾನೆ. ಮತ್ತು ವಿದೇಶಿ ಯಾತ್ರೆಗಳಲ್ಲಿ ತುಂಬ ಚೆನ್ನಾಗಿ ಮಾಡ್ತಾನೆ. ಮತ್ತು ವ್ಯಾಪಾರ ವ್ಯವಹಾರಗಳ ಮಾಡುವವರೂ ಅಷ್ಟೇ, ಅವರು ತುಂಬ ಚೆನ್ನಾಗಿ ಚಾಣಾಕ್ಷತನದಿಂದ, ಚುರುಕುತನದಿಂದ, ಯಾವುದೇ ರೀತಿಯಾದಂಥ ಹಣಕಾಸಿನಲ್ಲಿ ಸಮಸ್ಯೆ ಇಲ್ಲದೆ, ಅವ್ಯವಸ್ಥೆಗಳನ್ನು ಮಾಡಿಕೊಳ್ಳದೆ ಚೆನ್ನಾಗಿ ಸೊಗಸಾಗಿ ವ್ಯಾಪಾರ ವ್ಯವಹಾರಗಳನ್ನು ಮಾಡಿ, ಗ್ರಾಹಕರನ್ನು ತುಂಬ ಮನಮೋಹಕವಾಗಿ ಚೆನ್ನಾಗಿ ಮಾತನಾಡಿ ಅವರಿಂದ ತಾನು ವ್ಯಾಪಾರವನ್ನು ಚೆನ್ನಾಗಿ ಮಾಡುವಂತಹ ಒಂದು ಸ್ಥಾನಮಾನಗಳನ್ನು ತುಂಬ ಚೆನ್ನಾಗಿ ಗಳಿಸಿರ್ತಾನೆ. ಇದೆಲ್ಲ ಹೇಗೆ ಅಂದರೆ ಲಗ್ನಾಧಿಪತಿ 7ನೆಯ ಸ್ಥಾನದಲ್ಲಿ ಇದ್ದಾಗ. ಇದಿಷ್ಟು ಒಂದು ಸಬ್ಜೆಕ್ಟ್. ಇದೇ 7ನೇ ಮನೆಯಲ್ಲಿರುವಂಥ ಈ ಲಗ್ನಾಧಿಪತಿ ಒಡೆಯ ಇದಾನಲ್ಲ, ಮನೆಯ ಒಡೆಯ, ಲಗ್ನಾಧಿಪತಿ ಕೂತಿರತಕ್ಕಂಥ ಮನೆಯ ಯಜಮಾನ ಇದಾನಲ್ಲ, ಅವನನ್ನು ನಾವು ಗಮನಿಸಬೇಕು. ಅವನು ಯಾವ ಸ್ಥಾನದಲ್ಲಿದ್ದರೆ ನಿಮಗಾಗುವಂಥ ಫಲವಿಭಾಗವನ್ನು ಇಲ್ಲಿ ವಿಡಿಯೋ ಕೊನೆವರೆಗೂ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂದರೆ ಇದು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಕೆಲವರೆಲ್ಲ ಅರ್ಧಕ್ಕೆ ಬಿಟ್ಟು ಹೋಗ್ತಾರೆ. ಅದು ನಾನು ಮಿಸ್ಟೇಕ್ ಅಂತ ಹೇಳ್ತಿಲ್ಲ, ಆದರೆ ವಿಡಿಯೋ ಕೊನೆವರೆಗೂ ನೋಡಿದಾಗ ಇದರ ಅರ್ಥ ನಿಮಗೆ ಗೊತ್ತಾಗತ್ತೆ ಅನ್ನೋದಷ್ಟೇ, ಬೇರೆ ಇನ್ನೇನಿಲ್ಲ. ಅದು ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿದ್ದು. ಇದೇ ಲಗ್ನಾಧಿಪತಿ 7ನೇ ಮನೆಯಲ್ಲಿದ್ದಂಥ ಆ ಗ್ರಹ, 7ನೇ ಮನೆ ಅಧಿಪತಿ ಆದಂಥ ಗ್ರಹ ಯಾವ ಸ್ಥಾನದಲ್ಲಿದ್ದರೆ ಇವರಿಗೆ ಈ ರೀತಿಯಾದ ಮೇಲೆ ಹೇಳಿದಂಥ ಫಲಗಳು ಹೇಗೆ ಅನುಕೂಲತೆ ಆಗುತ್ತೆ ಅಂದರೆ ಅದನ್ನು ನಾನಿಲ್ಲಿ ತಿಳಿಸ್ತೀನಿ. ಇದೇ 7ನೇ ಮನೆ ಅಧಿಪತಿ ಭಾಗ್ಯ ಸ್ಥಾನದಲ್ಲಿದ್ದರೆ, ಅಂದರೆ ಲಗ್ನಕ್ಕೆ 9ನೇ ಮನೆಯಲ್ಲಿದ್ದರೆ ವಿಶೇಷವಾದಂಥ ಸ್ಥಾನಮಾನಗಳು ತುಂಬ ಚೆನ್ನಾಗಿ ಸಿಕ್ಕತ್ತೆ. 9ನೇ ಸ್ಥಾನದಲ್ಲಿದ್ದರೆ ಒಳ್ಳೆಯ ಸ್ತ್ರೀ ಅವರಿಗೆ ಚೆನ್ನಾಗಿ ದೊರೆಯುತ್ತೆ, ಒಳ್ಳೆಯ ಸಂಬಂಧ. ಅದರಿಂದ ಅಂದರೆ ಆ ಹೆಂಡತಿಯ ತನ್ಮೂಲಕದಿಂದ ವಿಶೇಷವಾದಂಥ ಯೋಗ, ಭಾಗ್ಯಾದಿಗಳು, ಸಂಪತ್ತು, ಎಲ್ಲ ರೀತಿಯ ಅನುಕೂಲಗಳು ತುಂಬ ಸಿಕ್ಕತ್ತೆ. ಅತ್ತೆ ಮಾವನ ಮನೆಗೆ ಹೋದರೆ ಒಳ್ಳೆ ಗೌರವಯುತವಾದಂಥ ಒಂದು ಲಕ್ಷಣ ಆ ವ್ಯಕ್ತಿಗೆ ತುಂಬ ಚೆನ್ನಾಗಿ ಸಿಕ್ಕತ್ತೆ. ಅದರಂತೆ ಸ್ತ್ರೀಗೂ ಲಗ್ನಾಧಿಪತಿ ಆದಂಥ 7ನೇ ಮನೆಯಲ್ಲಿದ್ದು ಆ 7ನೇ ಅಧಿಪತಿ ಆದಂಥ ಭಾಗ್ಯಸ್ಥಾನದಲ್ಲಿದ್ದರೆ ಒಳ್ಳೆ ಗಂಡ ಸಿಗ್ತಾನೆ, ಒಳ್ಳೆ ಅತ್ತೆ ಮಾವಂದರು ಸಿಗ್ತಾರೆ, ವಾರಾರ್ಗೀತಿಯರು ತುಂಬ ಚೆನ್ನಾಗಿ ಸಿಗ್ತಾರೆ, ಮೈದ್ನಂದರು ಒಳ್ಳೆ ರೀತಿಯಲ್ಲಿ ಅತ್ತಿಗೆ ಅನ್ನೋ ಒಂದು ಮನೋಭಾವನೆಯಿಂದ ತುಂಬ ಚೆನ್ನಾಗಿ ತುಂಬಿದ ಕುಟುಂಬ ತರುತ್ತೆ, ತುಂಬ ಚೆನ್ನಾಗಿ ಸೊಗಸಾಗಿ ಜೀವನವನ್ನು ನಡೆಸ್ತಾರೆ. ವಿವಾಹದ ನಂತರ ಬರುವಂತಹ ಅನೇಕ ರೀತಿಯಾದಂಥ ಭಾಗ್ಯಗಳು, ಸುಖ ಸಂತೋಷದಿಂದ ಚೆನ್ನಾಗಿ ಬಾಳ್ತಾರೆ, ಅನೇಕ ರೀತಿಯಾದಂಥ ಭೋಗಗಳನ್ನು ತುಂಬ ಚೆನ್ನಾಗಿ ಅನುಭವಿಸ್ತಾರೆ. ತಮ್ಮ ದೇಶಕ್ಕಿಂತ ತಾನು ಹುಟ್ಟಿದಂಥ ಸ್ಥಳದಲ್ಲಿ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ತುಂಬ ಚೆನ್ನಾಗಿ ಗೌರವ, ಯಶಸ್ಸು, ಕೀರ್ತಿಗಳನ್ನು ಗಳಿಸಿಕೊಂಡು ತುಂಬ ಚೆನ್ನಾಗಿ ಸೊಗಸಾದ ಜೀವನವನ್ನು ನಡೆಸ್ತಾರೆ. ಸಾಲ ಸೋಲಗಳು ಇವರಿಗೆ ಹೆಚ್ಚು ಆಗೋದಿಲ್ಲ. ಅಕಸ್ಮಾತ್ ಸಾಲ ಸೋಲಗಳು ಹೆಚ್ಚಾದ್ರೂ ಅದು ತಮ್ಮ ಸಂಪತ್ತಿಗೆ, ಅಭಿವೃದ್ಧಿಗೆ ಕಾರಣ ಆಗತ್ತೆ ವಿನಃ ದುಃಖಕ್ಕೆ ಸಾಲ ಆಗುವಂತಹ ಕಾರಣಗಳು ಆಗೋದಿಲ್ಲ. ತುಂಬ ವಿಶೇಷವಾಗಿ ಸೊಗಸಾಗಿ ಒಂದು ವೇದಿಕೆ ಭಗವಂತ ಅವ್ರನ್ನ ಸೃಷ್ಟಿ ಮಾಡಿಕೊಟ್ಟು ಅನಂತವಾಗಿ ಅನುಕೂಲ ಮಾಡಿಕೊಟ್ಟಿರ್ತಾನೆ. ಅದೇ ಥರ ಲಗ್ನಾಧಿಪತಿ 7ನೇ ಮನೆಯಲ್ಲಿದ್ದು ಆ 7ನೇ ಮನೆ ಅಧಿಪತಿ ಆದಂಥ 5ನೇ ಸ್ಥಾನದಲ್ಲಿದ್ದರೆ, ಇದನ್ನು ಗಮನಿಸ್ಕೊಳ್ಳಿ. ನಾ ಹೇಳ್ತಾ ಇರೋದನ್ನು, ಲಗ್ನಾಧಿಪತಿ 7ರಲ್ಲಿದ್ದಾನೆ, ಅದರಿಂದ ಈ ಫಲಗಳು ಬರ್ತಿದೆ. ಈ ಫಲಗಳು ಬರಲಿಕ್ಕೆ ಮುಖ್ಯ ಕಾರಣ ಯಾರು ಅಂದರೆ 7ನೇ ಮನೆ ಅಧಿಪತಿ. ಅವನು ಯಾವುದೇ
ಗ್ರಹ ಆಗಿರ್ಬೋದು, ಅವನು ಇಂತಿದ್ದ ಸ್ಥಾನದಲ್ಲಿದ್ದರೆ ಈ ಲಗ್ನಾಧಿಪತಿ 7ನೇ ಸ್ಥಾನದಲ್ಲಿ ಕೂತಿದ್ದಾಗ ಆಗುವಂಥ ಫಲಗಳನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ 7ನೇ ಮನೆ ಅಧಿಪತಿ 5ನೇ ಮನೆಯಲ್ಲಿದ್ದರೆ ಪ್ರೀತಿಸಿ ಮದುವೆ ಆಗುವತಕ್ಕಂಥ ಒಂದು ಸೌಭಾಗ್ಯ ಸಿಕ್ಕತ್ತೆ. ಸ್ವಜಾತಿಯ ಸದ್ಗುಣನಾದಂಥ ಅಥವಾ ಸದ್ಗುಣಿಯಾದಂಥ ಒಳ್ಳೆಯ ಒಂದು ಸುಸಂಸ್ಕೃತವಾದಂಥ ಹೆಣ್ಣು ಅಥವಾ ಗಂಡು ಈ ರೀತಿಯಾದಂಥ ಸಂಬಂಧ ಮೂಡಿ ಬರುತ್ತೆ. ಒಳ್ಳೆ ವಿಶೇಷವಾದಂಥ ಮದುವೆ ಜೀವನ ತುಂಬ ಚೆನ್ನಾಗಿರುತ್ತೆ. ಭಾಗ್ಯಾದಿಗಳು ಅಭಿವೃದ್ಧಿಗಳು ತುಂಬ ಚೆನ್ನಾಗಿ ಕೂಡಿ ಬರುತ್ತೆ. ಪೂರ್ವ ಜನ್ಮದ ಪುಣ್ಯ ಅಂತಲೇ ಇದೊಂದು ಸಂಕೇತ, ಇದೊಂದು ಚಿಹ್ನೆ. ಆ ರೀತಿಯಾದಂಥ ಒಂದು ಉನ್ನತವಾದಂಥ ಸ್ಥಾನಮಾನಗಳು ತುಂಬ ಚೆನ್ನಾಗಿರುತ್ತೆ. ನಿಮ್ಮ ಜಾತಕದಲ್ಲಿ ನೀವು ನೋಡ್ಕೊಳ್ಳಿ. ಅದೇ ರೀತಿಯಾದಂಥ ಲಗ್ನಾಧಿಪತಿ 2ನೇ ಮನೆಯಲ್ಲಿ, ಸಪ್ತಮಾಧಿಪತಿ 2ನೇ ಮನೆಯಲ್ಲಿದ್ದರೆ ಬರುವತಕ್ಕಂಥ ಹೆಂಡತಿ ಹೇಗಿರ್ತಾಳೆ ಅಥವಾ ಗಂಡ ಹೇಗೆ ಸಿಗ್ತಾನೆ ಅಂದರೆ ದೀಪ್ತಾವಸ್ಥೆಯಲ್ಲಿರುವಂತಹ ವ್ಯಕ್ತಿಯಾಗಿರ್ತಾಳೆ. ಒಳ್ಳೆಯ ಸಂಬಂಧಗಳು ತುಂಬ ಚೆನ್ನಾಗಿರುತ್ತೆ. ಮನೆಗಳಲ್ಲಿ ರಾಜಯೋಗ, ಮನೆಗಳಲ್ಲಿ ಶುಭ ಮಂಗಳಗಳು ಉಂಟಾಗ್ತಾ ಇರುತ್ತೆ. ಅನೇಕ ರೀತಿಯಾದಂಥ ಗೈಡ್ ಈ ಹೆಣ್ಣಿನಿಂದ ಅಥವಾ ಗಂಡಿನಿಂದ ಒಂದು ಗೈಡ್, ಇನ್ನೊಂದು ಸಲಹೆ ಕೊಡುವಂತಹ ಒಂದು ವಿಧಿವಿಧಾನಗಳು ಇವ್ರ ಮನೆ ಕುಟುಂಬದಲ್ಲಿ ತುಂಬ ಚೆನ್ನಾಗಿ ನಡೆಸ್ತಾ ಇರ್ತಾರೆ. ಅದೇ ರೀತಿ ಲಗ್ನಾಧಿಪತಿ ಆದಂಥ ಸಪ್ತಮ ಸ್ಥಾನದಲ್ಲಿದ್ದು ಆ ಸಪ್ತಮಾಧಿಪತಿ ಅದನ್ನು 4ನೇ ಮನೆಯಲ್ಲಿದ್ದರೆ, ನಿಮ್ದು ಯಾವುದೇ ಲಗ್ನ ತಗೊಳ್ಳಿ, ಆ 7ನೇ ಮನೆ ಅಧಿಪತಿಯನ್ನು ಗಮನಿಸಿ. ಲಗ್ನಾಧಿಪತಿ 7ರಲ್ಲಿದ್ದಾನೆ, ಆದರೆ ಆ ಮನೆ ಅಧಿಪತಿ 4ರಲ್ಲಿದ್ದರೆ ಒಳ್ಳೆಯ ಆಸ್ತಿ ಪಾಸ್ತಿ, ಸ್ಥಿರ ಆಸ್ತಿ, ಚರ ಆಸ್ತಿ ಇವೆಲ್ಲ ತುಂಬ ಚೆನ್ನಾಗಿ ಪಡೆಯುವಂತಹ ಒಂದು ಸೌಭಾಗ್ಯ ಸಿಕ್ಕತ್ತೆ. ವಿಶೇಷವಾದಂಥ ಅಭಿವೃದ್ಧಿಯನ್ನು ಪಡಿತಾರೆ. ಲೌಕಿಕವಾದಂಥ ಸಂಪತ್ತು ಇವರಿಗೆ ತುಂಬ ಒದಗಿ ಬರುತ್ತೆ. ಶುಭದಾಯಕವಾದಂಥ ಮಂಗಳ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ಹಾಗೆ ಸಪ್ತಮಾಧಿಪತಿನೂ ಸಪ್ತಮದಲ್ಲೇ ಇದ್ದು ಇದೇ ಲಗ್ನಾಧಿಪತಿ ಸಪ್ತಮಾಧಿಪತಿ ಜೊತೆಗಿದ್ದರೆ ಪದ್ಮಿನಿ ಜಾತಿ ಎಂಬತಕ್ಕಂಥ ಸ್ತ್ರೀ ಸಿಗ್ತಾಳೆ. ಆದಷ್ಟು ಒಂದು ಪ್ರೀತಿಸಿ ಮದುವೆ ಆಗುವಂತಹ ಒಂದು ವ್ಯವಸ್ಥೆ ಇರುತ್ತೆ. 1-2 ವರ್ಷಗಳ ಕಾಲ ಲವ್ ಮಾಡಿ ಓಡಾಡುವಂತಹ, ಆದರೆ ಗಂಭೀರ ಗೌರವದಿಂದ ಎಲ್ಲರಿಗೂ ಇವರಿಗೆ ಸಮಾಜಕ್ಕೆ ಗಣ್ಯ ವ್ಯಕ್ತಿಯಾಗಿ ಓಡಾಡಿಕೊಂಡು ಗೌರವಯುತವಾಗಿ ತಾವು ತಮ್ಮ ಮಕ್ಕಳಿಗೆ ಒಂದು ಮಾದರಿಯಾಗಿ ತೋರಿಸ್ತಾ, ನಾವು ಹೇಗಿದ್ವಿ ನೀವು ನೋಡಿ ಹೀಗಿರಿ ಅನ್ನೋ ಒಂದು ಮಾದರಿಯಾಗಿ ತೋರಿಸ್ತಾ ವಿಶೇಷವಾದಂಥ ಲವ್ ಮಾಡಿ ಮದುವೆ ಆಗುವಂಥ ಸಂದರ್ಭಗಳು ಬರುತ್ತೆ. ಕೆಲವೊಂದು ವಿಚಾರದಲ್ಲಿ ಮಧ್ಯೆ ಸ್ವಲ್ಪ ತೊಂದರೆ ಆಗ್ತಿರುತ್ತೆ. ಆ ಸಪ್ತಮಾಧಿಪತಿಗೆ ಏನಾದ್ರು ತೊಂದರೆ ಆಗಿದ್ದರೆ ಈ ರೀತಿಯಾದಂಥ ತೊಂದರೆ ಆಗಿರುತ್ತೆ. ಅದಕ್ಕೆ ಬೇಕಾಗಿರುವಂಥ ನಿಮ್ಮ ಜಾತಕದಲ್ಲಿ ಏನಾದ್ರು ಇದ್ದರೆ ಅದನ್ನು ತಿಳಿಸಿ, ಅದಕ್ಕೆ ಬೇಕಾಗಿರುವ ಪರಿಹಾರಗಳನ್ನು ತಿಳಿಸ್ತೀನಿ. ಆದರೆ ಹೆಚ್ಚಿಗೆ ಆಗೋದಿಲ್ಲ, ಮಧ್ಯೆ ಸ್ವಲ್ಪ ಕಿಂಚಿತ್ ತೊಂದರೆಗಳು ಉಂಟಾಗುವಂಥ ಸಂದರ್ಭ ಬರುತ್ತೆ ಅಷ್ಟೇ, ಬೇರೆ ಏನೂ ಹೆಚ್ಚಿಗೆ ಆಗುವಂಥ ವಿಧಿವಿಧಾನಗಳಿಲ್ಲ. ಅದೇ ರೀತಿ ಲಗ್ನಾಧಿಪತಿ ಆದವನು 7ರಲ್ಲಿದ್ದು ಆ 7ನೇ ಅಧಿಪತಿ 10ನೇ ಮನೆಯಲ್ಲಿತ್ತು ಅಂದರೆ ವಿಶೇಷವಾದಂಥ ವರ್ಗಾವಣೆ ಆಗುವಂಥ ಕೆಲಸಗಳು, ಕರ್ಮಸ್ಥಾನದಿಂದ ಉನ್ನತವಾದಂಥ ಕೆಲಸಗಳು ಸಿಗ್ತಾ ಹೋಗ್ತಿರುತ್ತೆ. ಪ್ರಮೋಷನ್ ಸಿಗ್ತಾ ಇರುತ್ತೆ. ಲಕ್ಷ್ಮೀ ಕಟಾಕ್ಷ ಇವರಿಗೆ ತುಂಬ ಚೆನ್ನಾಗಿ ಒಲಿದು ಬರುತ್ತೆ. ಮದುವೆ ಆದ ನಂತರ ಜೀವನ ತುಂಬ ಸುಖಮಯವಾಗಿರುತ್ತೆ. ಅದರಿಂದ ಒಳ್ಳೆ ವಿಶೇಷವಾದಂಥ ಗಣ್ಯ ವ್ಯಕ್ತಿಗಳ ಸಹವಾಸ ತುಂಬ ಚೆನ್ನಾಗಿ ಸಿಕ್ಕತ್ತೆ. ಅದೇ ರೀತಿಯಾದಂಥ 11ನೇ ಮನೆ ಸ್ಥಾನದಲ್ಲಿ 7ನೇ ಮನೆ ಅಧಿಪತಿ ಇದ್ದರೆ ಸ್ಥಿರ ಆಸ್ತಿ, ಚರ ಆಸ್ತಿಗಳೆಲ್ಲ ದೊರೆಯುವಂತಹ ಪ್ರಾಪರ್ಟೀಸ್ಗಳಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಕೆಲವು ಸಮಯದಲ್ಲಿ ಕೇಸ್ಗೆ ಒಳಗಾಗ್ಬಿಡ್ತಾರೆ. ಯಾವುದಾದ್ರೂ ಆಸ್ತಿ ಪಾಸ್ತಿ ಮಾಡಬೇಕಾದ್ರೆ ಲಿಟಿಗೇಷನ್ ಇರುವಂತಹ ಒಂದು ಜಾಗವನ್ನು ತಗೊಂಡು ಅದರಿಂದ ಕೆಲವೊಂದು ಆಸ್ತಿ ಪಾಸ್ತಿಗಳಿಗೆ ಧಕ್ಕೆ ಬರುವಂತಹ ಒಂದು ವಿಚಾರ ಇರುತ್ತೆ. ಇದನ್ನು ಎಚ್ಚರಿಕೆಯನ್ನು ವಹಿಸಿ ಜಾಗರೂಕರಾಗಿ ನೀವೇನಾದ್ರು ಆಸ್ತಿ ಪಾಸ್ತಿ ಮಾಡ್ಬೇಕಾದ್ರೆ ಎಚ್ಚರಿಕೆಯನ್ನು ವಹಿಸಿ ಆತುರ ಪಡದೆ ಈ ಕೆಲಸವನ್ನು ನೀವು ಮಾಡಿ ಅಂತ ಹೇಳ್ತಾ ಈ ವಿಷಯವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇನ್ನೊಂದಿಷ್ಟು ವಿಷಯಗಳನ್ನು ಮತ್ತೆ 3, 8, 12ನೇ ಮನೆ ಸ್ಥಾನದಲ್ಲಿ ಲಗ್ನ 7ನೇ ಮನೆ ಅಧಿಪತಿ ಇದ್ರಿ ಏನಾಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.